ಸರ್, ನಾವು ಇವತ್ತು ರಾಜ್ಯ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ವೇದಿಕೆಯಿಂದ ನಾವು ಇವತ್ತು ಒಂದು ಪೂರ್ವಭಾವಿ ಒಂದು ಎಲ್ಲ ಸಮಾಜಗಳ ಒಂದು ಮುಖಂಡರ ಸಭೆಯನ್ನು ಕರೆದಿದ್ದು. ಕಾರಣ ಇಷ್ಟೇ, ಏನು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಏನು ಗೊಂದಲಗಳಿವೆ, ಈ ಮುಖ್ಯಮಂತ್ರಿಯವರ ಗೊಂದಲಗಳನ್ನು ತೆರೆ ಎಳೆಯುವುದು, ಒಂದು ಪೂರ್ಣ ಅವಧಿಯವರೆಗೆ ಈ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಮುಖ್ಯಮಂತ್ರಿಗಳಾಗಿ ನಾವು ಮುಂದುವರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಕಾರಣ ಇಷ್ಟೇ, ಆಡಳಿತ ಹಿತದೃಷ್ಟಿಯಿಂದ, ಸ್ವಚ್ಛ ಆಡಳಿತದಿಂದ ಕಾರ್ಯಕರ್ತರಿಗೆ ಗೊಂದಲಗಳನ್ನು ತೆರೆ ಎಳೆಯೋದ್ರಿಂದ ನಮ್ಮ ಹೋರಾಟವನ್ನು ನಾವು ಮಾಡಬೇಕಾಗತ್ತೆ ಅಂತೇಳಿ ನಾವು ಈ ಮೂಲಕ ನಾವು ವಸ್ತುವಿಗೆ ಗಮನ ತರ್ತಾ ಇದ್ದೀವಿ. ಮತ್ತು ರಾಜ್ಯಕ್ಕೆ 17ನೇ ತಾರೀಕು ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ. ನಾವು ಬೆಂಗಳೂರಲ್ಲಿ ಅವ್ರನ್ನ ಅಪಾಯಿಂಟ್ಮೆಂಟ್ ತೊಗೊಂಡು ರಾಹುಲ್ ಗಾಂಧಿ ಅವ್ರನ್ನ ನಾವು ಭೇಟಿ ಮಾಡುವಂಥ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ನಮ್ಮ ಮನವಿ ಏನು ಅಂದರೆ, ಪೂರ್ಣ ಅವಧಿಯವರೆಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಸರ್, ನಮ್ಮ ಎಲ್ಲ ಸಮಾಜದ, ಸವಿತಾ ಸಮಾಜ, ಯಾದವ ಸಮಾಜ, ಮಡುವಾಳ ಸಮಾಜ, ಅಲೆಮಾರಿ ಸಮಾಜ ಅಧ್ಯಕ್ಷರಿದ್ದಾರೆ, ವಿಶ್ವಕರ್ಮ ಸಮಾಜ, ಎಲ್ಲ ಸಣ್ಣ ಸಣ್ಣ ದಮನಿತ ಸಮಾಜಗಳು ನಾವಿದ್ದೀವಿ. ನಾವೆಲ್ಲ ದಲಿತ ಸಮಾಜದವರು ಇದ್ದೀವಿ. ಸೊ ನಾವೆಲ್ಲರೂ ಒಂದು ಸಮಾನ ಮನಸ್ಕರೇನು ಇದ್ದೀವಿ. ನಾವೆಲ್ಲ ಸೇರಿ ಒಂದು ಸಿದ್ದರಾಮಯ್ಯನವರ ಅಭಿಮಾನದಿಂದ ಆಡಳಿತ ಹಿತದೃಷ್ಟಿಯಿಂದ ಹೇಳಿದೆ. ಈಗ 56,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಇಟ್ಟಿದ್ದಾರೆ. 17,000 ಕೋಟಿ GSTಯಿಂದ ಕಡಿತ ಆಗಿದೆ. ಸೊ ಇವೆಲ್ಲ ಕೂಡಿಕರಿಸ್ಬೇಕಾದ್ರೆ ಹೊಸಬರಿಗೆ ಅಷ್ಟು ಸುಲಭವಾದ ಮಾತಲ್ಲ. ಯಾಕಂದ್ರೆ ನಾನು ಒಬ್ಬ ಮಾಸ್ಟರ್ ಡಿಗ್ರಿ ಪದವೀಧರ. ಸೊ ನಮಗೆ ಗೊತ್ತು ಹಣಕಾಸಿನ ಕೊರತೆ ಏನಿದೆ, ಅದು ವಿತ್ತೀಕರಣ ಮಾಡಬೇಕಾದ್ರೆ ಭಾರಿ ಕಷ್ಟ ಇದೆ. ಹಾಗಾಗಿ ಹೊಸಬರಿಗೆ ಬಂದು ಈಗಲೇ ಆಡಳಿತ ಗೊಂದಲಲ್ಲಿದೆ. ಅಧಿಕಾರಿಗಳು, IAS ಅಧಿಕಾರಿಗಳೆಲ್ಲ, ಆಡಳಿತ ಅಧಿಕಾರಿಗಳೆಲ್ಲ ಗೊಂದಲಲ್ಲಿದೆ. ಸೊ ಈ ಗೊಂದಲಗಳಿಗೆ ತೆರೆ ಎರೆದು ಈ ರಾಜ್ಯದಲ್ಲಿ ಒಂದು ಸುಭಿಕ್ಷವಾದ ಸರ್ಕಾರ, ಯಾಕಂದರೆ 28ಕ್ಕೆ ಒಂದು ಹೊಸ ಮುಖ್ಯಮಂತ್ರಿ ಬರಬೇಕು. ಮೊನ್ನೆ ಸಿದ್ದರಾಮಯ್ಯ, DK ಶಿವಕುಮಾರ್ ಸಾಹೇಬ್ರೆ ಈ ರಾಜ್ಯದ ಮುಖ್ಯಮಂತ್ರಿ. ಯಾಕೆ ಪಾಪ ಅವ್ರದ್ದು ಬೆವರಿದೆ, ಅವ್ರದ್ದು ಕೊಡುಗೆ ಇದೆ. ಹಾಗಾಗಿ ನಾವು ಏನೋ DK ಶಿವಕುಮಾರ್ನ ನಾವೇನು ಮುಖ್ಯಮಂತ್ರಿ ಮಾಡ್ಬೋದು ಅಂತ ನಮ್ಮ ಅದಿಲ್ಲ. ಬಟ್ ಪೂರ್ಣಾವಧಿನ ಮುಗಿಸಿ ಏನು ಈ ವಿತ್ತ ಕೊರತೆ ಏನಿದೆ, ಈ ಹಣಕಾಸು ಕೊರತೆ ಏನಿದೆ, ಸೊ ಇದನ್ನು ನಾವು ಹಣಕಾಸು ಕೊರತೆಯನ್ನು ಪೂರ್ಣಗೊಳಿಸಿ ನಾವು ದಯವಿಟ್ಟು ಅವ್ರನ್ನ ಇನ್ನು ಕಳೆದ 2 ವರ್ಷಗಳ ಆಡಳಿತ ಅವ್ರನ್ನ ಮುಂದುವರಿಸಬೇಕಂತ ನಮ್ಮ ಎಲ್ಲ ಸಂಘಟನೆಗಳು, ಎಲ್ಲ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಸಣ್ಣ ಸಣ್ಣ ಸಮಾಜಗಳ ಯಾಕಂದರೆ ಇವತ್ತು ಏನಾದರೂ ಈ ರಾಜ್ಯದಲ್ಲಿ ಎಲ್ಲ ಸಮಾಜಗಳಿಗೆ ನಿಗಮವನ್ನು ತಯಾರಿಸಿ ಅದಕ್ಕೊಂದು ಅಧ್ಯಕ್ಷರು ಮತ್ತು ಅದಕ್ಕೆ ಹಣಕಾಸನ್ನು ಕೂಡೀಕರಿಸಿ ಆ ಸಮಾಜಗಳ ಭವನಗಳು ಆ ಸಮಾಜಗಳಿಗೆ ಕೊಡುವಂಥ ಕೆಲಸ ಏನಾದ್ರು ಮಾಡಿದರೆ ಈ ರಾಜ್ಯದಲ್ಲಿ ದೇವರಾಜ ಅರಸು ಬಿಟ್ಟರೆ ಅದು ಸಿದ್ದರಾಮಯ್ಯ ಸಾಹೇಬ್ರೆ. ಎಲ್ಲ ಕಡೆ ಅದು ನಮ್ಮ ಗಮನಕ್ಕೆ ಇದ್ದಿದೆ. ಹಾಗಾಗಿ ನಾವು ಅವ್ರನ್ನ ಈ ವರ್ಷದ 17ನೇ ತಾರೀಕು ಬರತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಯವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ, ಮಾನ್ಯ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿ ಈ ಗೊಂದಲಗಳಿಗೆ ತೆರೆ ಎಳಿಬೇಕಂತೇಳಿ ಕಾರ್ಯಕರ್ತರಾಗಿ ಪರವಾಗಿ ಮತ್ತು ಎಲ್ಲ ಸಮಾಜಗಳ ಮುಖಾಂತರ ನಾವು ಅವ್ರನ್ನ ಮನವಿ ಮಾಡ್ತಾ ಇದ್ವಿ. ಸರ್, ನಾನು ಜಯರಾಜ್ ಹೆಗಡೆ ಅಂತೇಳಿ ರಾಜ್ಯ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮತ್ತು ವೇದಿಕೆಯ ರಾಜ್ಯಾಧ್ಯಕ್ಷರು, ಮತ್ತು ನಾನು ದಲಿತ ಸಮಾಜದಿಂದ ಬಂದಿದ್ದು ಮತ್ತು ವರ್ಣ ಕ್ಷೇತ್ರದ ನಾನು ಒಬ್ಬ ಕಾರ್ಯಕರ್ತ ಮತ್ತು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡ್ತೀನಿ. ಬರ್ರಿ ಸರ್, ಇವತ್ತು ತುರ್ತಾಗಿ ನಮ್ಮ ವೇದಿಕೆಯಿಂದ ಎಲ್ಲ ವರ್ಗದ ಸಮಾಜದ ಮುಖಂಡರುಗಳನ್ನ ಚರ್ಚೆ ಮಾಡಿದ್ವಿ. ಇವತ್ತು ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಡ್ತಾರೆ ಅಂತೇಳಿ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ಕೆಲವರು ಯಾರ್ಯಾರೋ ಶಾಸಕರ ಮುಂದೆ ಅಗ್ರಿಮೆಂಟ್ ಆಗಿದೆಯಾ? ಏನಿಲ್ಲ. ಮಾನ್ಯ ರಾಹುಲ್ ಗಾಂಧಿಯವ್ರಿಗೂ ಗೊತ್ತು, ಸೋನಿಯಾ ಗಾಂಧಿಯವ್ರಿಗೂ ಗೊತ್ತು, ಸಿದ್ದರಾಮಯ್ಯ ಆಲದ ಮರ ಇದ್ದಂಗೆ. ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ನಾಯಕ. ಅವ್ರನ್ನ ಇಟ್ಕೊಂಡು ಎಲ್ಲ ರಾಜ್ಯದಲ್ಲೂ ಹಿಂದುಳಿದ ವರ್ಗ ಮತ ಕೇಳಬೇಕು ಅಂತ ಅವ್ರಿಗೂ ಗೊತ್ತು. ಒಂದು ವೇಳೆ ಏನಾದರೂ ಅವರು ಬೇರೆ ಉದ್ದೇಶ ಇಟ್ಕೊಂಡು ಇಳಿಸಿದ್ರೆ ಕಾಂಗ್ರೆಸ್ಸು ಮುಂದಿನ ದಿನಗಳಲ್ಲಿ ಬೇರೆ ಕಷ್ಟದ ಪರಿಸ್ಥಿತಿಗೆ ಇರಬೇಕಾಗುತ್ತೆ. ನಾವು ಎಲ್ಲ ಸೇರಿ ದೆಹಲಿ ಚಲೋ ಮಾಡೋದಕ್ಕೆ ಅಂತ ಇದು ಮಾಡಿದ್ದೀವಿ. ಹಾಗಾಗಿ ಇನ್ನೇನು ಒಂದು 2-3 ದಿವಸದಲ್ಲಿ ತಮ್ಮ ಮಾಧ್ಯಮದ ಮುಂದೆ ಬಂದು ನಾವು ಇಂಥ ದಿನ ಹೋಗ್ತಾ ಇದ್ದೀವಿ ಡೆಲ್ಲಿಗೆ ಅಂತ ಹೇಳೋಕ್ಕೆ ಇದು ಇಷ್ಟಪಡ್ತೀವಿ. 5 ವರ್ಷ ಸಿದ್ದರಾಮಯ್ಯ ಸಾಹೇಬ್ರೆ ಇರಬೇಕು. ಯಾಕೆಂದರೆ ನೋಡಿ, ಸಿದ್ದರಾಮಯ್ಯ ಸಾಹೇಬರು 2013ರಲ್ಲಿ ಭಾಗ್ಯಗಳು ಕೊಟ್ಟರು, ಒಂದು ಕಪ್ ಚುಕ್ಕೆ ಇಲ್ಲ. ಈಗ 5 ಗ್ಯಾರಂಟಿ ಕೊಟ್ಟರು. ಆ ಗ್ಯಾರಂಟಿನ ಎಲ್ಲ ರಾಜ್ಯದಲ್ಲೂ ಮೋದಿ ಕಾಪಿ ಹೊಡಿತಾರೆ ಅಂತಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಥಾಟ್ಸ್ ಹೇಗಿದೆ? ನರೇಂದ್ರ ಮೋದಿ ಬಂದು ಕಾಪಿ ಹೊಡಿತಾನಲ್ರಿ, BJP ಅವ್ರಿಗೆ ನಾಚಿಕೆ ಮಾನ ಮರ್ಯಾದಿಲ್ವೇನ್ರಿ? ಇಂಥ ಒಬ್ಬ ನಾಯಕನ್ನ ಕಾಂಗ್ರೆಸ್ ಪಕ್ಷದವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ನಾಳಿದ್ದು ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ರಾಜ್ಯದ ಜನ ಎಲ್ಲ ಸೇರಿ ರಾಹುಲ್ ಗಾಂಧಿಗೆ ತೆರೆ ಎಳಿರಿ ಅಂತೇಳಿ ಮನವಿ ಮಾಡೋಕ್ಕೆ ಇಷ್ಟಪಡ್ತೀವಿ.
ಸರ್ ಅವ್ರು ಅರ್ಥ ಮಾಡ್ಕೋಬೇಕು ಸರ್. ಇನ್ನು ಚುನಾವಣೆ ಇನ್ನೇನು ಕೆಲವೇ ದಿನ ಇದೆ. ಈಗಲೇ ಸಿದ್ದರಾಮಯ್ಯ ನಿಲ್ಲಿಸ್ತೀನಿ ಅಂತಂದ್ರೆ ಅಲ್ಲೂ 5 ಮತ ಓಟ್ ಇದೆ ಸರ್. ಸಿದ್ದರಾಮಯ್ಯ ಸಾಹೇಬರು ಒಂದು ರಾಜ್ಯಕ್ಕೆ ಸೀಮಿತ ಇಲ್ಲ, ಸಿದ್ದರಾಮಯ್ಯ ಸಾಹೇಬರು ನೋಡಿ, ಸಿದ್ದರಾಮಯ್ಯ ಸಾಹೇಬರು ಒಬ್ಬ ಮುಸ್ಲಿಂ ಸಮಾಜಕ್ಕೆ ಹೋಗಿ ಹೇಳ್ತಾದ್ರೆ ಇಡೀ ಮುಸ್ಲಿಂ ಸಮಾಜ ಕೇಳುತ್ತೆ, ದಲಿತ ಸಮಾಜ ಕೇಳುತ್ತೆ, ಹಿಂದುಳಿದೊಳಗೆ ಅಂತ ನಾಯಕ ಯಾವನಿದ್ದಾನೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ? ನಾನಿದ್ದೀನಿ ಅಂತ ಹೆಮ್ಮೆ ತಟ್ಕೊಂಡು ಹೇಳಿ ಸರ್. ಎಲ್ಲರನ್ನೂ ಹತೋಟಿಗೆ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು. ದಯಮಾಡಿ ಖಂಡಿತ ಎಫೆಕ್ಟ್ ಹೊಡೆಯುತ್ತೆ. ಈಗಲೇ ಗೊಂದಲ ಹೇಳಿಕೆನ ನಿಲ್ಲಿಸ್ಬೇಕು, ಇಲ್ಲದೆ ಹೋದ್ರೆ ಅದು ಪರಿಣಾಮ ನೀವೇ ಇದು ಮಾಡ್ಬೇಕಾಗುತ್ತೆ. ನನ್ನ ಹೆಸರು ಕಂಸಾಳೆ ರವಿ ಅಂತೇಳಿ, ರಾಜ್ಯ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವೇದಿಕೆ ಕಾರ್ಯದರ್ಶಿಗಳು. ಈ ಟಿಪ್ಪಣಿಗಳಿಗೆ ಒಂದು ತೆರೆ ಎಳಿಬೇಕು. ಸಿದ್ದರಾಮಯ್ಯ ಸಾಹೇಬರು 5 ವರ್ಷ ಮುಂದುವರಿಸ್ಬೇಕು. ಯಾರೋ ಒಂದು 4 ಜನ ಹೇಳಿಕೆ ಕೊಡೋಂಥ MLAಗಳನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಏಕೆಂದರೆ ಪಕ್ಷದಿಂದ ಅವ್ರು ಗೆದ್ದು ಬಂದಿರೋದು, ಕಾರ್ಯಕರ್ತರಿಂದ ಅವ್ರು ಗೆದ್ದು ಬಂದಿರೋದು. ಇದು ಸಿದ್ದರಾಮಯ್ಯವ್ರಿಗೂ DK ಶಿವಕುಮಾರ್ಗೂ ತಂದು ಮುಡುಗಂತ ಕೆಲಸ ಮಾಡ್ತಿದ್ದಾರೆ. ಅದರಿಂದ ಯಾರೇ ಇದು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ರೆ ಅಂಥವ್ರನ್ನ ಇಮಿಡಿಯೇಟ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಿದ್ದೀನಿ. ಯಾಕೆ ಅಂದರೆ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಇರಬೇಕು, ತಿರ್ಗಿ ಪಕ್ಷ ಸಂಘಟನೆ ಮಾಡಬೇಕು. DK ಶಿವಕುಮಾರ್ 5 ವರ್ಷ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಗೆ ಆಸೆ ಇದೆ. ಯಾಕೆಂದರೆ ನಮ್ಮ ನಾಯಕರು ಇಬ್ಬರು ನಾಯಕರಿದ್ದಾರೆ. ಯಾಕೆಂದರೆ ಅವರು DK ಶಿವಕುಮಾರ್ ನಮ್ಮ ನಾಯಕರು, ಸಿದ್ದರಾಮಯ್ಯವರು ನಮ್ಮ ನಾಯಕರೇ. ಆದ್ದರಿಂದ ಯಾರು ಅವರ ಪರ ವಿರೋಧ ಹೇಳಿಕೆ ಕೊಡ್ತಾರೆ ಅಂಥವ್ರ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿ. ಅಂಥ ಶಾಸಕರು ನಮ್ಮ ಪಕ್ಷಕ್ಕೆ ಬೇಡ. ಯಾಕೆ ಪಕ್ಷ ಇದ್ದರೆ ನಾನು ಆಗ್ಬೋದು, ಇನ್ನೊಬ್ಬರು ಮುಖ್ಯಮಂತ್ರಿನೂ ಆಗ್ಬೋದು, ಸಚಿವರು ಆಗ್ಬೋದು, ಶಾಸಕರು ಆಗ್ಬೋದು. ಆದ್ದರಿಂದ ಇದಕ್ಕೆ ತೆರೆ ಎಳಿಬೇಕು ಅಂತ ರಾಹುಲ್ ಗಾಂಧಿ ಅವರೇ, ನಮ್ಮ ಪಕ್ಷ ಮುಖ್ಯ, ನಮಗೆ ಕಾರ್ಯಕರ್ತರು ಮುಖ್ಯ, ಆಮೇಲೆ ಇನ್ನೆಲ್ಲರೂ ಮುಖ್ಯಮಂತ್ರಿ ಆಮೇಲೆ ಫಸ್ಟ್ ನಾವುಗಳಿರ್ತಾನೆ ಅವ್ರು ಬರೋದು. ಅದರಿಂದ ಇದು ತೆರೆ ಎಳಿಬೇಕು. ಬಂದು ನೀವು ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿಸ್ಬೇಕು, ತಿರ್ಗಿ ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷ ಅಧಿಕಾರ ತರಬೇಕು. DK ಶಿವಕುಮಾರ್ 5 ವರ್ಷ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ಆಸೆ ಇದೆ. ಅದರಿಂದ ಎಲ್ಲರೂ ಒಗ್ಗಟ್ಟಾಗಿ ಹೋಗೋದ ಅಂತ ನಾನು ಬಿ ಮೋಹನ್ ಕುಮಾರ್, ಸೇವಾದಳ ಅಧ್ಯಕ್ಷರು, ಸಿದ್ದರಾಮಯ್ಯ ಬ್ರಿಗೇಡ್ ನಗರಾಧ್ಯಕ್ಷರು.